ಬಾಂಗ್ಲಾ ಅಕ್ರಮ ವಲಸಿಗ ಎಂಬ ನೆಪವೊಡ್ಡಿ ಜನಾಂಗೀಯ ದಾಳಿ ಮಾಡುವ ಘಟನೆ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಮಂಗಳೂರಿನಲ್ಲೇ ನಡೆದಿದೆ. 4 ವ್ಯಕ್ತಿಗಳು ಸೇರ್ಕೊಂಡು ಒಬ್ಬ ಅಮಾಯಕ ಕಾರ್ಮಿಕನಿಗೆ ತಲೆಗೆ ಎದೆಗೆ ಗಾಯವಾಗುವಂತೆ ಹೊಡೆದಿದ್ದಾರೆ. ತೀರಾ ಅವಾಚ್ಯ ಪದಗಳನ್ನು ಬಳಸಿ ಆತನಿಗೆ ಮಾನಸಿಕವಾಗಿಯೂ ಕಿರುಕುಳ ನೀಡಿದ್ದಾರೆ. ಆತ ನಾನು ಭಾರತೀಯ, ನನ್ನ ಬಳಿ ಆಧಾರ್ ಕಾರ್ಡ್ ಕೂಡ ಇದೆ, ಮಂಗಳೂರಿನಲ್ಲೇ 15 ವರ್ಷಗಳಿಂದ ಇದ್ದೀನಿ ಅಂತ ಹೇಳಿದ್ರೂ ಈ ದುರುಳರ ಮನಸ್ಸು ಕರಗಿಲ್ಲ. ಈಗ ಈ 4 ಬಂಧಿಸಿರುವ ಮಂಗಳೂರು ಪೊಲೀಸರು ಅವರ ವಿರುದ್ಧ ಕೊಲೆ ಯತ್ನ ಕೇಸನ್ನ ದಾಖಲಿಸಿದ್ದಾರೆ. ಜಾರ್ಖಂಡ್ ಮೂಲದ ದಿಲ್ಜಾನ್ ಅನ್ಸಾರಿ ಅನ್ನೋರು ಕಳೆದ 15 ವರ್ಷದಿಂದ ಮಂಗಳೂರಿನ ಕೂಳೂರು ಪ್ರದೇಶದಲ್ಲಿ ವಲಸೆ ಕಾರ್ಮಿಕನಾಗಿ ದುಡಿತಿದ್ದಾರೆ. ಅನ್ಸಾರಿ ರವಿವಾರ ಮನೆಗೆ ಸಾಮಾನು ಖರೀದಿಗೆ ಅಂತ ಸ್ಥಳೀಯ ಅಂಗಡಿಗೆ ಹೋಗಿದ್ದಾಗ ಅವರನ್ನ ತಡೆದ ಕೂಳೂರು ನಿವಾಸಿಗಳಾದ ಸಾಗರ್, ಧನುಷ್, ಲಾಲು ಯಾನೆ ರತೀಶ್, ಮೋಹನ್ ಅನ್ನೋರು ಹೆಸರನ್ನ ಕೇಳಿದ್ದಾರೆ. ದಿಲ್ಜಾನ್ ಅನ್ಸಾರಿ ಅಂತ ಹೇಳಿದ ಕೂಡಲೇ ಆಧಾರ್ ಕಾರ್ಡ್ ಕೇಳಿದ್ದಾರೆ. ಜೈ ಶ್ರೀರಾಮ್ ಹೇಳು ಅಂತ ಹೇಳಿದ್ದಾರೆ. ಆತ 3 ಬಾರಿ ಹಾಗೆ ಹೇಳಿದ್ದಾನೆ ಕೂಡ. ಆಮೇಲೆ ನೀನು ಬಾಂಗ್ಲಾ ಅಕ್ರಮ ವಲಸಿಗ ಅಂತ ಈ 4 ಆರೋಪಿಸಿ ಹಲ್ಲೆ ನಡೆಸಿದ್ದಾರೆ. ನಾನು ಬಾಂಗ್ಲಾ ಪ್ರಜೆ ಅಲ್ಲ ಅಂತ ಗೋಗರೆದ್ರು. ಈ ಸಾಗರ್, ಧನುಷ್, ರತೀಶ್, ಮೋಹನ್ ಕೈಲಿದ್ದ ಮೇಸ್ತ್ರಿ ಕೆಲಸಕ್ಕೆ ಬಳಸುವ ಟಾಪಿ ಹಾಗೂ ಕಲ್ಲಿನಿಂದ ದಿಲ್ಜಾನ್ ಅನ್ಸಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ದಿಲ್ಜಾನ್ ಅನ್ಸಾರಿಗೆ ತಲೆ ಹಾಗೂ ಎದೆ ಭಾಗದಲ್ಲಿ ಗಾಯಗಳಾಗಿದೆ. ದಿಲ್ಜಾನ್ ಅನ್ಸಾರಿ ಬೊಬ್ಬೆ ಹಾಕಿದಾಗ ಅಲ್ಲಿನ ಸ್ಥಳೀಯರು ಬಂದು ದಿಲ್ಜಾನ್ ನನ್ನ ರಕ್ಷಿಸಿದ್ದಾರೆ. हमारा नाम दिलजान अंसारी है। कल मैं काम करने के लिए गया था सीधा उधर। मैं 5 बजे छुट्टी किया और 6 बजे मैं कुल्लूर में उतरा। अब कुल्लूर में उतरने के बाद में हमारा आदमी कॉल किया, बोल जा तुम हमारा घर में थोड़ा रूम में थोड़ा अंदर है, बोले जा तुम उधर से आ रहा है, तुम जा चिकन लेके आओ। तब चिकन लाने के लिए गया तो हमको मालूम नहीं था, 1-2 आदमी को धक्का मुक्का कर रहा था। तो बाद में मैं साइड से निकल रहा था, तो जल्दी से मैं साइड में जब निकल रहा था, ये बोल रहा है ये बांग्लादेश का है, ये बांग्लादेश का है। मैं बोला ओ इधर आओ भाई, इधर आओ। वो बोला तुम्हारा गांव किधर है? मैं बोला झारखंड है। वो बोला से झूठ मत बोलो, सच बोलो। और मैं बोला झारखंड है। तो आधार कार्ड निकालो। मैं बोला आधार कार्ड नहीं, मेरा मोबाइल में सब प्रूफ है। मैं अपना मोबाइल दिया उन लोगों को, तो ऐसा मैं प्रूफ दिखाया तो सीधा पटक दिया नीचे ज़मीन में, तो फूट गया। तो बाद में बोल रहा आधार कार्ड निकालो, और हमको फेट से इधर से मारने का चालू कर दिया। और नाम पूछा, वो बोल रहा है तो हिंदू या मुस्लिम है, जल्दी बताओ। मैं बोला मैं तो सही बात कर दिया, मैं मुस्लिम है। तो वो बोला क्या तो मुस्लिम है तो जय श्री राम बोलो, जय श्री राम बोलो। तब मैं भी बोल दिया वो जय श्री राम, जय श्री राम 3 बार हम भी बोल दिया। तो फिर भी मारने के लिए हमको नहीं छोड़ा। हाँ, फिर भी मारता रहा। मैं अकेला था, उन लोग 4 था, और उन लोग से कोई बात हम नहीं किया था। सीधा मैं चिकन का दुकान जा रहा था। दूसरा आदमी वो हमारा पहचान का नहीं था। हमको तो इसमें ये थापी लाया, इसको देखिए अभी पुलिस स्टेशन को हमको बुलाया, वो थापी पूरा लाया। ये मेरा ही थापी है, मैं काम करने के लिए गया था। तो ये जो थापी दिख रहा है ना, ये थापी से इधर भी मारा है, ये इधर भी मारा है, और पीछे भी है। अरे सर तो इधर तो फाड़ा है, और बाद में हाथ से भी इधर मारा है। वो लोग 4 लोग था, 1 लोग देखने वाला था, 3 आदमी मारने वाला था। वो दूसरा लोग को थोड़ा झगड़ा था, उसको हमको मालूम नहीं है। मगर हम जब उन लोग को पकड़ा था तो मैं उधर रुक गया, तब उन लोग को छोड़ दिया, उन लोग सीधे भाग गया, सभी आदमी मेरा ऊपर ही पड़ गया। तो ನಾವು ಮಲ್ಲಿ ಕಟ್ಟ ಕೆಲಸ ಮಾಡಲಿ ಹೋಗಿದೆ, ನಾ 6 ಗಂಟೆಗೆ ಇಲ್ಲಿ ಬಂದಿದೆ ಕುಲ್ಲೂರು. ಮತ್ತು ನಮ್ಮ ಜನ ಕಾಲ್ ಮಾಡಿದೆ ಚಿಕನ್ ತರಲಿಕ್ಕೆ. ಮತ್ತು ನಾ ಚಿಕನ್ ತರ್ಲಿಕ್ಕೆ ಟೈಮ್ಗೆ ವಾಪಸ್ ಇಲ್ಲಿ ಡೌನಲ್ಲಿ ನಾ ಹೋಗ್ತೇವೆ, ಮತ್ತು 3-4 ಜನ ಅಲ್ಲಿ ನಿಲ್ಲದೆ ಅಲ್ಲಿ. ಮತ್ತು ನೀವು ಅವರು ಬಾಂಗ್ಲಾದೇಶಿ ಜನ ಉಂಟು, ಬಾಂಗ್ಲಾದೇಶ 2-3 ಜನ ನಮ್ಮ ಹಿಂದೆ ಬರ್ತೆ ಅಟ್ಯಾಕ್ ಮಾಡಿದ್ರು. ಮತ್ತು ಅವ್ರು ಹೇಳಿದೆ ಐ ಡಿ ಕಾರ್ಡ್ ಕೊಡು, ನಾವು ಹೇಳಿದೆ ಐ ಡಿ ಕಾರ್ಡ್ ಇಲ್ಲ, ಮೊಬೈಲಲ್ಲಿ ಉಂಟು, ಬೇಕಾದ್ರೆ ನಾನು ಮೊಬೈಲಲ್ಲಿ ತೋರಿಸ್ತೇನೆ. ಅವ್ರು ಹೇಳಿದೆ ಬೇಡ ಆ ಥರ ಬೇಡ, ಇದು ನಮಗೆ ಡೈರೆಕ್ಟ್ ಬೇಕು. ನಾ ಹೇಳಿದೆ ಡೈರೆಕ್ಟ್ ಇಲ್ಲ, ನಮಗೆ ರೂಮಲ್ಲಿ ಉಂಟು. ಇದಕ್ಕೆ ತಾಲ ಮೇಲೆ ಹೊಡಿದೆ, ತುಂಬ ಹೊಡಿದೆ, ಮತ್ತು ಥಾಪಿಲಿ ಹೊಡಿದೆ, ಎಲ್ಲ ತಾಲ ಮೇಲೆ ಕಟ್ ಮಾಡಿದೆ, ಇಲ್ಲಿ ಕಟ್ ಮಾಡಿದೆ, ಅಲ್ಲಿ ತುಂಬ ಕಟ್ ಮಾಡಿದೆ. ಮೊಬೈಲ್ ನಮಗೆ ಮೊಬೈಲ್ ಕೆಳಗೆ ಹಾಕಿದೆ, ಪ್ರೂಫ್ ಕೊಟ್ಟಿದೆ, ಮತ್ತು ಮೊಬೈಲ್ ಕೆಳಗೆ ಹಾಕಿದೆ. ನಮಗೆ ಕಾಲ್ ಮಾಡಲಿಕ್ಕೆ ಯಾರಿಗೆ ಆಗೋದಿಲ್ಲ, ಯಾರಿಲ್ಲ. ಅಲ್ಲಿ ನೋಡ್ಲಿಕ್ಕೆ ಜನ ತುಂಬ ಉಂಟು, ಮಾತಾಡ್ಲಿಕ್ಕೆ ಜನ ಯಾರಿಲ್ಲ. ಲೇಡಿ ಸ್ವಲ್ಪ ಮುಂದೆ ನಾವು ನಡ್ಕೊಂಡು ಫಾಸ್ಟ್ ಹೋಗಿದೆ, ಮತ್ತೆ ಲೇಡೀಸ್ ಸಿಕ್ಕಿದೆ ನಮಗೆ. ಅವ್ರೇನು ಹೇಳಲಿಲ್ಲ, ನಾವು ಅವ್ರಿಗೆ ಹಿಂದೆ ನಾವು ಹೋಗಿದ್ದೆ ಫಾಸ್ಟ್ಗೆ, ಅಥವಾ ಅವ್ರಿಗೆ ಜೋರು ಮಾಡಿದ್ದೆ, ಮತ್ತು ಅವರು ಹೋಗಿದ್ದೆ. ಅವ್ರಿಗೆ ಹಿಂದಿ ಜನ ಉಂಟು, ಅವರು ಪರ್ಮನೆಂಟ್ ಇಲ್ಲಿ ಬರ್ತೆ, ನೀವು ಯಾಕೆ ಹೊಡಿದೆ, ಬಾಂಗ್ಲಾದೇಶಿ ಇಲ್ಲ ಅವ್ರು ಹೇಳಿದೆ.
ಅವ್ರು ಹೇಳಿದ್ರ ಬಾಂಗ್ಲಾದೇಶ ಹಾಂ ಬಾಂಗ್ಲಾದೇಶಿ ಇಲ್ಲ, ಅದು ಬಾಂಗ್ಲಾದೇಶಿ ಉಂಟು ಗೌರ್ಮೆಂಟ್ಲಿ ಅವ್ರಿಗೆ ಕೊಡಬೇಕು. ನೀವು ಹೇಳಿದ್ರಿ ಜಾರ್ಖಂಡ್ ನಾ ಹೇಳಿದೆ ನಾವು ಬಾಂಗ್ಲಾದೇಶ, ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಾಂಗ್ಲಾದೇಶ ಉಂಟು, ನನಗೆ ಇಲ್ಲಿ ಉಂಟು ನಮ್ಗೆ ಗೊತ್ತಿಲ್ಲ. ಮತ್ತೆ ಜಾತಿ ಏನು ಜಾತಿ ಹೇಳಿದೆ, ನೀವು ಯಾರು ಜಾತಿ ಉಂಟು, ಮುಸ್ಲಿಂ ಉಂಟು, ಸಾಯಿಬಾ ಉಂಟು ನಮಗೆ ಹೇಳಿದೆ. ನಾನು ಹೇಳಿದೆ ನಾವು ಮುಸ್ಲಿಂ ಉಂಟು. ಅದಕ್ಕೆ ಜೈ ಶ್ರೀರಾಮ್ ಹಾಂ ಜೈ ಶ್ರೀರಾಮ್ ಮತ್ತು ಮುಸ್ಲಿಂ ಹೇಳಿದೆ. ಹೇಳಿ ಆದ್ಮೇಲೆ ಹಾಂ ಮುಸ್ಲಿಂ ಹೇಳಿದೆ, ಆಮೇಲೆ ಇದು ಜೈ ಶ್ರೀರಾಮ್ ಮಾತಾಡಲಿ ಹೇಳಿದೆ. ನೀವು ಹೇಳಿದೆ ಅದಕ್ಕೆ ಆದ್ರೂ ಸಹ ಹೊಡೆದು ಹಾಂ ಮತ್ತೆ ಹೊಡಿದೆ. ನಾನು 3 ಸಲ ನಾ ಜೈ ಶ್ರೀರಾಮ್ ಹೊಡಿದೆ, ಮತ್ತೆ ತುಂಬ ಹೊಡಿದೆ. ಆಮೇಲೆ ನೀವು ಹೋದ್ರೆ ಅಲ್ಲಿಂದ? ಬಿಡ್ಲಿಕ್ಕೆ ಅಷ್ಟೊಪ್ಪಿಲ್ಲ. ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋದ್ರಿ ನಾ ಮತ್ತೆ ರೂಮ್ ಹೋಗಿದೆ. ರೂಮ್ ಹೋದ್ರಿ ಹ್ಞೂ ನಿಮ್ಮ ಹಿಂದೆ ಬಂದ್ರ ಅವರು ಪುನಃ ಹೊಡ್ಲಿಕ್ಕೆ ಬಂದ್ರ ಅವ್ರು ಬರ್ತೆ, ಮತ್ತು ಒಂದು ಜನ ಹೆಲ್ಪ್ ಮಾಡಿದ್ದೆ, ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿದೆ. ಅದು ಕಲ್ಲು ಹಾಕಿದ್ರೆ ನಮಗೆ ಗೊತ್ತು. ಇದು ಥಾಪಿಲಿ ನಾ ಗಾರೆ ಕೆಲಸ ಮಾಡ್ತೇವೆ, ಸಾರ್ನಿಂಗ್ ಕೆಲಸ. ಇದು ಥಾಪಿಲಿ ಹೊಡಿದೆ. ಇದರಲ್ಲಿ ಹೊಡ್ರಿ ಹಾಂ ಇದರಲ್ಲಿ ಹೊಡಿದೆ, ಇಲ್ಲಿ ಹೊಡಿದೆ, ಇಲ್ಲಿ ತಾಲೆ ಮೇಲೆ ಮಾಡ್ಲಿಕ್ಕೆ ನಮಗೆ ಈ ಥರ ಮಾಡಿದ್ರೆ ಇಲ್ಲಿ ಕಟ್ ಮಾಡಿದೆ. ಇಲ್ಲಿ ಕಟ್ ಆಗಿದೆ. ನಾ ಹೋಗ್ತೇನೆ, ನಾವು ಅದು ಮಾಡ್ತೇವೆ. ಓಕೆ ಓಕೆ ನಿಮ್ಮ ಹೆಸರೇನು ದಿಲ್ಜಾನ್ ಅನ್ಸಾರಿ. ಎಷ್ಟು ವರ್ಷದಿಂದ ಇಲ್ಲಿ ನಾವು ಇಲ್ಲಿ 15 ವರ್ಷ ಆಯಿತು. ಯಾರು ನಿಮ್ಮ ಜೊತೆ ಯಾರು ಇದ್ದಾರೆ ನಮ್ಮ ಜನ ಉಂಟು ಅಲ್ಲಿ, ನಾವು ರೂಮಲ್ಲಿ 6 ಜನ ಉಂಟು. ನಿಮ್ಮ ಪ್ರಾಪರ್ ಜಾರ್ಖಂಡ್ ಅಲ್ಲ ಜಾರ್ಖಂಡ್. ನಾನು ಕ್ಲಿನಿಕ್ಗೆ ಬರ್ತಾ ಇದ್ದಾಗ ಸುಮಾರು ಸಂಜೆ 4:50 ಸಮಯದಲ್ಲಿ ಕ್ಷೇಮ ಕ್ಲಿನಿಕ್ ಹತ್ರ ಒಂದು ಗುಂಪನ್ನ ನೋಡಿದೆ. ಒಬ್ಬ ಪ್ರಾಯದ ಮನುಷ್ಯನಿಗೆ ಹೊಡಿತಾ ಇದ್ರು. ಸುತ್ತಲೂ ಸಾರ್ವಜನಿಕರು ಬಹಳ ಮಂದಿ ನೋಡ್ತಾ ಇದ್ರು ಕೂಡ ಯಾರೂ ಪ್ರತಿಕ್ರಿಯೆ ಮಾಡ್ತಿರ್ಲಿಲ್ಲ. ನಾನು ಕ್ಲಿನಿಕ್ಗೆ ಬಂದು ಫ್ರೆಂಡ್ಸ್ಗೆ ಹೇಳಿದೆ. ನನ್ನ ಪರಿಚಯದವರೊಬ್ಬರು ಅಲ್ಲಿಗೆ ಹೋಗಿ ಪ್ರಾಯದವರನ್ನ ಹೇಗೋ ಕರೆತಂದ್ರು. ಆದರೂ ಪುನಃ ಅವರನ್ನ ಎತ್ಕೊಂಡು ಹೋಗಿ ಹೊಡಿತಿದ್ರು ಅಂತ ಸ್ಥಳೀಯರೊಬ್ಬರು ವಾರ್ತಾಭಾರತಿಗೆ ಸೋಮವಾರ ತಿಳಿಸಿದ್ದಾರೆ. ಹಿಂದಿಯವರನ್ನ ಟಾರ್ಗೆಟ್ ಮಾಡಿ 5-6 ಮಂದಿ ರಕ್ತ ಬರುವಂತೆ ಹೊಡಿತಿದ್ರು. ನಾವೇನು ಅಂತ ಅವರಲ್ಲಿ ವಿಚಾರಿಸಿದಾಗ ಅವರು ನಮಗೆ ID ಕೇಳಿ ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಹೊಡಿತಿದ್ದಾರೆ. ಹಿಂದೂ ಅಂತ ಹೇಳಿದ್ದಕ್ಕೆ ನನ್ನ ಜೊತೆಗಿದ್ದವನನ್ನ ಸುಮ್ಮನೆ ಬಿಟ್ರು, ನಾನು ಮುಸ್ಲಿಂ ಅಂದಿದ್ದಕ್ಕೆ ನನಗೆ ಹೊಡೆದ್ರು ಅಂತ ಅವರಲ್ಲೊಬ್ಬ ನಮ್ಮ ಬಳಿ ಹೇಳಿದ್ದಾನೆ ಅಂತ ಆ ಸ್ಥಳೀಯರು ವಾರ್ತಾಭಾರತಿಗೆ ತಿಳಿಸಿದ್ದಾರೆ. ಹಿಂದಿಯವರಲ್ಲಿ ID ಕೇಳೋದು, ಧರ್ಮ ಕೇಳೋದು, ಜೈ ಶ್ರೀರಾಮ್ ಹೇಳು ಅಂತ ಹೇಳಿಸಿದ್ದು ನಾವೇ ನೋಡಿದ್ದೀವಿ. ಪೊಲೀಸರು ಬಂದು ಏನ್ ಮಾಡ್ತಾರೆ ಅಂತ ನೋಡ್ತೇವೆ, ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆದರೆ ಪೊಲೀಸರು ತಕ್ಷಣ ಬಂದು ಕ್ರಮ ಕೈಗೊಂಡಿದ್ದಾರೆ ಅಂತಾನು ಆ ಸ್ಥಳೀಯರು ವಾರ್ತಾಭಾರತಿಗೆ ಹೇಳಿದ್ದಾರೆ. ಕೂಳೂರು ಕೋಮು ಸೌಹಾರ್ದದಲ್ಲಿ ಇರುವ ನಾಡು, ಇಲ್ಲಿ ಇಂತಹ ಅಹಿತಕರ ಘಟನೆಗಳಾಗೋದು ಬೇಡ ಅಂತ ಹೇಳಿ ನಾವೇ ದೂರು ಕೊಟ್ಟಿದ್ದೀವಿ. ಈ ರೀತಿ ಬೆಳವಣಿಗೆ ಯಾವತ್ತಿಗೂ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕಾಗಿ ಮಾತ್ರ ಘಟನೆ ಬಗ್ಗೆ ಮಾನವೀಯ ದೃಷ್ಟಿಯಿಂದ ದೂರು ಸಲ್ಲಿಸಿದ್ದೇವೆ. ಇಲ್ಲಿನ ಸ್ಥಳೀಯರೆಲ್ಲರೂ ಈ ಘಟನೆಯನ್ನ ಆಗಬಾರ್ದಿತ್ತು ಅಂತ ಖಂಡಿಸಿದ್ದಾರೆ ಅಂತ ಆ ಸ್ಥಳೀಯರು ಹೇಳಿದ್ದಾರೆ. ಹಲ್ಲೆ ಮತ್ತು ಮಾನಸಿಕ ಹಿಂಸೆಗೆ ಒಳಗಾದ ದಿಲ್ಜಾನ್ ಅನ್ಸಾರಿ ದುಷ್ಕರ್ಮಿಗಳ ಭಯದಿಂದ ಪೊಲೀಸರಿಗೆ ದೂರು ನೀಡಲು ಹಿಂಜರಿದಿದ್ರು. ಈ ಕುರಿತು ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ವಲಸೆ ಕಾರ್ಮಿಕರನ್ನ ರಕ್ಷಿಸಿದ್ದಾರೆ ಅಂತ ಮಂಗಳೂರು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ 4 ಆರೋಪಿಗಳ ವಿರುದ್ಧ ಕೊಲೆ ಯತ್ನ ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಮಂಗಳೂರು ಪೊಲೀಸರು ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಿರೋದು ಶ್ಲಾಘನೀಯ. ಆದರೆ ಇಂತಹ ಘಟನೆ ನಡೆದಿರೋದು ತೀರಾ ಆಘಾತಕಾರಿಯಾಗಿದೆ. ಕಂಡವರನ್ನ ನಿಲ್ಲಿಸಿ ಅವರು ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಆರೋಪಿಸಿ ಹಲ್ಲೆ ನಡೆಸಲು ಪ್ರಾರಂಭ ಮಾಡಿದ್ರೆ ಇಲ್ಲಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ದಿಲ್ಜಾನ್ಗೆ ಸಕಾಲದಲ್ಲಿ ನೆರವು ಸಿಕ್ಕಿ ಬಚಾವಾಗಿದ್ದಾರೆ. ಆದರೆ ಪ್ರತಿ ಸಂತ್ರಸ್ತನೂ ಅಷ್ಟು ಭಾಗ್ಯವಂತ ಆಗಿರೋದಿಲ್ಲ. ಪ್ರತಿ ಜಿಲ್ಲೆಯ ಪೊಲೀಸರು ಮಂಗಳೂರು ಪೊಲೀಸರಂತೆ ಕೂಡಲೇ ಕ್ರಮ ಕೈಗೊಳ್ಳೋದೂ ಇಲ್ಲ. ಇಲ್ಲಿ ಹಲ್ಲೆ ನಡೆಸಿದವರು ಕ್ರಿಮಿನಲ್ ಹಿನ್ನೆಲೆಯವರಲ್ಲ ಅನ್ನೋದು ಇನ್ನಷ್ಟು ಆತಂಕಕಾರಿಯಾಗಿದೆ. ಸಾಮಾನ್ಯ ಹಿನ್ನೆಲೆಯ ದುಡಿದು ತಿನ್ನುವ ಯುವಕರು ಯಾರ್ಯಾರದ್ದೋ ಭಾಷಣ ಕೇಳಿ ವಿಡಿಯೋ ನೋಡಿ ತಮ್ಮಂತೆಯೇ ದುಡಿದು ತಿನ್ನುವ ಮತ್ತೊಬ್ಬನನ್ನ ಹಿಡಿದು ಬಡಿತಾರೆ ಅಂದ್ರೆ ಇದು ಎಂತಹ ಅರಾಜಕ ಸ್ಥಿತಿಯತ್ತ ನಾವು ಸಾಗ್ತಿದ್ದೀವಿ ಅನ್ನೋದನ್ನ ಸೂಚಿಸುತ್ತೆ. ನಿನ್ನೆ ಏನು ಘಟನೆ ನಡೆದಿದೆ ಅದು ವಲಸೆ ಕಾರ್ಮಿಕರು ನಮ್ಮ ಕೂಳೂರು ರಾಯಕಟ್ಟೆಯಲ್ಲಿ ವಲಸೆ ಕಾರ್ಮಿಕರು ಅವರ ಕೆಲಸ ಬಿಟ್ಟು ಬರಬೇಕಾದ್ರೆ ಅಲ್ಲಿ ಸ್ಥಳೀಯ ಬಜರಂಗ ದಳದ ಕಾರ್ಯಕರ್ತರು ಕೋಳಿ ಅಂಗಡಿಗೆ ಕೋಳಿ ತಗೊಂಡು ಬರಬೇಕಾದರೆ ಅವರನ್ನು ನಿಲ್ಲಿಸಿ ನೀವು ಬಾಂಗ್ಲಾದೇಶದಿಂದ ಬಂದಿದ್ದೀರಾ ಅಂತ ಹೇಳಿ ಅವರ ಹತ್ರ ನೀವು ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿ ಅವರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ನಮ್ಮ ರೂಮಲ್ಲಿ ಬಿಟ್ಟಿದ್ದೇವೆ ಅಂತ ಹೇಳಬೇಕಾದ್ರೆ ಅವರ ಮೊಬೈಲಲ್ಲಿ ಆಧಾರ್ ಕಾರ್ಡ್ ಉಂಟು ನಾನು ತೋರಿಸ್ತೇನೆ ಅಂತ ಹೇಳಬೇಕಾದ್ರೆ ಅವರ ಮೊಬೈಲ್ ತೋರಿಸಬೇಕಾದ್ರೆ ಆ ಮೊಬೈಲನ್ನು ತೆಗೆದು ಅವರು ನೆಲಕ್ಕೆ ಹೊಡೆದು ಬಿಟ್ಟು ಅವನಿಗೆ ತುಂಬ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆಯನ್ನು ಮಾಡಿ ಅವನ ಮೇಲಿಗೆ ಗಾಯವನ್ನು ಮಾಡಿ ಮತ್ತು ಅವನು ಏನು ವಲಸೆ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದ, ಅವನು ಕೆಲಸ ಬಿಟ್ಟು ಬರಬೇಕಾದ್ರೆ ಅವನ ಏನು ಆ ಕೆಲಸ ಮಾಡಬೇಕಾದ್ರೆ ಅವನ ಟಾಪಿ ಬೇರೆ ಕೆಲಸ ಎರಡು ಅವನ ಆಯುಧಗಳು ಅವನ ಕೆಲಸ ಮಾಡುವ ಆಯುಧಗಳು ಅವನ ಕೈಯಲ್ಲಿತ್ತು. ಆ ಆಯುಧವನ್ನು ಅವನು ಕಿತ್ತುಕೊಂಡು ಅವರಿಗೆ ಹಲ್ಲೆಯನ್ನು ಮಾಡಿದ್ದಾನೆ. ಮೇಲೆ ಅವನನ್ನು ನೀವು ಬಾಂಗ್ಲಾದಿಂದ ಬಂದಿದ್ದೀರಿ ಜೈ ಶ್ರೀರಾಮ್ ಕೂಗುವಂತೆ ಅವನಿಗೆ ಏನು ಮಾಡಿದ್ದಾರೆ,
ಹೊಡೆದಿದ್ದಾರೆ ಮತ್ತು ಜೈ ಶ್ರೀಮಾನ್ ಕೂಗು ಅಂತ ಹೇಳಿ ಕೂಡ ಅವನಿಗೆ ಆ ಥರ ಅವನು ಹಿಂಸೆಯನ್ನು ಕೊಟ್ಟಿದ್ದಾರೆ. ತಕ್ಷಣವೇ ಅವನನ್ನು ಕರ್ಕೊಂಡೋಗಿ ಸ್ಥಳಕ್ಕೆ ಹಾಜರು ಮಾಡಿ ಅದೇ ತಕ್ಷಣವೇ ಅವನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ 12 ಗಂಟೆ ರಾತ್ರಿ ಮೇಲಾದರೂ ನಮ್ಮ ಕಮಿಷನರ್ ಅವರು ಸ್ಟೇಷನಲ್ಲಿ ನಿಂತು ಒಳ್ಳೆಯ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಇಷ್ಟು ಒಂದು 24 ಗಂಟೆ ಒಳಗಡೆ ಆಗಲಿಲ್ಲ ಅಂದರೆ ನಮಗೆ ಏನೋ ಒಂದು 3-4 ಗಂಟೆ ಒಳಗಡೆ ಕಮಿಷನರ್ ಇಂಥ ವಿಷಯಕ್ಕೆ ಖುದ್ದಾಗಿ ಅವರೇ ಬಂದು ಮತ್ತು ನಮ್ಮ ಠಾಣಾಧಿಕಾರಿ ಅವರು ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಅವರ ಮೇಲೆ ಆ್ಯಕ್ಷನ್ ತಗೊಂಡು ಬೆಳಿಗ್ಗೆ ಅಷ್ಟರಲ್ಲಿ ಏನು 4-5 ಜನ ಇದ್ದರು ಅವರನ್ನೆಲ್ಲರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ, FIR ಕೂಡ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏರಿಯಾದ ನಮ್ಮ ಕಾವೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಥ ಒಂದು ಮಾಬ್ ಲಿಂಚಿಂಗ್ ಆಗುವ ಒಂದು ವಿಷಯ ನಡೆದಿಲ್ಲ. ನಾವು ಎಲ್ಲ ಒಂದು ಜಾರ್ಖಂಡ್ ಅಲ್ಲ ಉತ್ತರ ಪ್ರದೇಶ ಬೇರೆ ಎಲ್ಲ ಒಂದು ವಿಷಯವನ್ನು ಕೇಳಿದ್ದೇವೆ, ನಾವು ಮೊಬೈಲಲ್ಲಿ ನೋಡಿದ್ದು ಮಾತ್ರ ಉಂಟು. ಆದರೆ ಇಂದು ನಮ್ಮ ಸ್ಥಳೀಯ ಮಟ್ಟಕ್ಕೆ ಇದು ಮುಟ್ಟಿದಂದ ಮೇಲೆ ನಮಗೆ ಒಂದು ಬೇಜಾರಿನ ಸಂಗತಿ ಆಗಿರ್ತಾರೆ. ಅದು ತಕ್ಷಣ ಅದಾದಮೇಲೆ ಕೂಡ ಅಲ್ಲಿ ಏನು ಮಾಡಿದಂದ್ರೆ ಈಗ ಈ ಜಾರ್ಖಂಡ್ನವರು ಒಬ್ಬರಿಗೆ ಹೊಡೆದದ್ದಲ್ಲ, ಇವನಿಗೆ ಹೊಡೆಯೋಕ್ಕಿಂತ ಮುಂಚೆ 4 ಜನಕ್ಕೆ ಇವರು ಹೊಡೆದಿದ್ದಾರೆ ಫಸ್ಟಿಗೆ. ಅವರು ಏನು ಮಾಡಿದ್ದಾರೆ ಅಂದರೆ ಅವರು ನಮ್ಮ ಕೈಗೆ ಕೂಡ ಸಿಗಲಿಲ್ಲ. ಅವರು ಅದರಲ್ಲಿ 4 ಜನಕ್ಕೆ ಹೊಡೆದವರಲ್ಲಿ 2 ಕೂಡ ಹಿಂದೂ ಇದ್ದಾರೆ. ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಇಲ್ಲಿ ಯಾರು ಕೂಡ ವಲಸೆ ಕಾರ್ಮಿಕರು ಬಂದವರು, ಅವರು ಇಲ್ಲಿ ದುಡಿಮೆಗೆ ಬಂದವರು. ಅವರಿಗೆ ನಾವು ಪೊಲೀಸ್ ನೈತಿಗಿರಿ ಮಾಡೋದು ಸರಿಯಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಠಾಣಾಧಿಕಾರಿಯವರು ನಮ್ಮ ಕಮಿಷನರ್ ಅವರು ಒಳ್ಳೆಯ ಒಂದು ಸಮಯ ಪ್ರಜ್ಞೆಯನ್ನು ಕೆಲಸ ಮಾಡಿ ಇಲ್ಲಿಯ ಒಂದು ವಾತಾವರಣವನ್ನು ಒಳ್ಳೆಯಾಗಿ ಸೃಷ್ಟಿ ಮಾಡಿದ್ದಾರೆ. ಇಂಥ ಒಂದು ವಾತಾವರಣಕ್ಕೆ ನಾವು ನಮ್ಮ ಕಾವೂರು ಠಾಣಾಧಿಕಾರಿಯವರಿಗೆ ಮತ್ತು ಕಮಿಷನರ್ ಅವರಿಗೆ ನಾವು ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.